ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಸಗರನಾಡು ಬಸ್ ಸಂಖ್ಯೆ ಹೆಚ್ಚಿಸಲು ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ. ಕಲಬುರಗಿ ಕಡೆಗೆ ಹೋಗುವ ಸಗರನಾಡು ಬಸ್ಗಳ ಸಂಖ್ಯೆ ಹೆಚ್ಚಿಸುವಂತೆ ಆಗ್ರಹಿಸಿ ನಗರದ ಬಸ್ ನಿಲ್ದಾಣದಲ್ಲಿ ಶೋಷಿತರ ಪರ ಹೋರಾಟದ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆಯನ್ನ ಮಾಡಿ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಒಕ್ಕೂಟದ ರಾಜ್ಯಾಧ್ಯಕ್ಷ ವೆಂಕೋಬ ದೊರೆ ಮಾತನಾಡಿ, ಸುರಪುರದಿಂದ ಕಲಬುರಗಿಗೆ ಜನರು ಹೋಗಲು ಹೆಚ್ಚಿನ ಬಸ್ಸುಗಳಿಲ್ಲದೆ ಪರದಾಡುವಂತಾಗಿದೆ. ಕೂಡಲೇ ಸಗರನಾಡು ಬಸ್ಗಳ ಸಂಖ್ಯೆ ಹೆಚ್ಚಿಸಬೇಕು. ರಾತ್ರಿ 9 ಗಂಟೆ ನಂತರ ಹೋಗುವ ಬೆಂಗಳೂರು ಮತ್ತಿತರ ಕಡೆಗೆ ಹೋಗುವ ಬಸ್ಸುಗಳು ಬೈಪಾಸ್ ಮೂಲಕ ಹೋಗುತ್ತಿದ್ದು ಎಲ್ಲಾ ಬಸ್ಸುಗಳನ್ನ ಬಸ್ ನಿಲ್ದಾಣಕ್ಕೆ ಬಂದು ಹೋಗಲು ಕ್ರಮ ಕೈಗೊಳ್ಳಬೇಕು. ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳಬೇಕು. ಬಸ್ ನಿಲ್ದಾಣದಲ್ಲಿ ಶೌಚಾಲಯಗಳ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳಬೇಕು. ಬೊಮ್ಮನಹಳ್ಳಿ ಟಿ ಗ್ರಾಮದ ಮೂಲಕ ಪೇಟ ಅಮ್ಮಾಪುರ ಕಡೆಗೆ ಹೋಗಲು ಬಸ್ ಆರಂಭಿಸಬೇಕು. ತಿಂತಣ ಗ್ರಾಮದ ಮೌನೇಶ್ವರ ದೇವಸ್ಥಾನದವರೆಗೆ ಬಸ್ಸುಗಳು ಹೋಗಲು ಕ್ರಮ ವಹಿಸಬೇಕು ಅಂತ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಜಿಲ್ಲಾಧಿಕಾರಿಗಳ ಮೂಲಕ ದೂರವಾಣಿಯಲ್ಲಿ ಮಾತನಾಡಿ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸುವುದಾಗಿ ಭರವಸೆ ನೀಡಿದ ನಂತರ ಬಸ್ ಡಿಪೋ ಮ್ಯಾನೇಜರ್ಗೆ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಸ್ ನಿಲ್ದಾಣದ ನಿಯಂತ್ರಕರು ಹಾಗೂ ಒಕ್ಕೂಟದ ಜಿಲ್ಲಾ ಉಪಾಧ್ಯಕ್ಷ ರಾಜು ದರ್ಬಾರಿ, ತಾಲೂಕು ಅಧ್ಯಕ್ಷ ಕೇಶವ ನಾಯಕ, ಕಾರ್ಯದರ್ಶಿ ಹನುಮಂತ ಜಿ, ಕಾರ್ಯದರ್ಶಿ ಧವಲಾ ಸಾಬ್, ಕನಕಾಚಲ ಜಾಗೀದಾರ ಯಡಿಯಾಪುರ, ಶಿವು ಹೆಚ್ ಯಂಕಪ್ಪ, ದೇವಿದ್ರಪ್ಪ, ಅಭಿಸುರಪುರ, ಸಂಜೀವಪ್ಪ, ಹನುಮಂತ, ಮಾನಯ್ಯ, ಕವಲ್ದಾರ್, ವೆಂಕೋಬ ದೊರೆ, ಸಂಜೀವ ನಾಯಕ, ಗುರುನಾಥ ರೆಡ್ಡಿ ಸುರಪುರ ಸೇರಿದಂತೆ ಅನೇಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಸುರಪುರ ಪಟ್ಟಣದಿಂದ ಗುಲ್ಬರ್ಗಕ್ಕೆ ಸಗರನಾಡು ಬಸ್ ಕಡಿಮೆ ಇದ್ದು ಹೆಚ್ಚಿಗೆ ಮಾಡಲು ಮತ್ತು ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಲು ಮನವಿ ನೀಡಲಾಗಿದೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸುರಪುರ ಪಟ್ಟಣದಿಂದ ಗುಲ್ಬರ್ಗಕ್ಕೆ ಕೇವಲ 4 ಬಸ್ ಇದ್ದು ಹೆಚ್ಚಿಗೆ ಮಾಡಬೇಕು. ತುಂಬ ಜನ ಹೋಗುವವರು ಬರುವವರಿದ್ದಾರೆ. ಕರ್ನಾಟಕ ಸಾರಿಗೆ ಬಸ್ ಸಂಸ್ಥೆಗಳು ಸುರಪುರ ಬಸ್ ಸ್ಟ್ಯಾಂಡಿಗೆ ಬರುವುದಿಲ್ಲ, ಬೈಪಾಸ್ ವಲಯದಿಂದ ಹೋಗುತ್ತವೆ. ಸುರಪುರ ಪಟ್ಟಣದಿಂದ ಬೈಪಾಸ್ ಹೋಗುವುದರಿಂದ 3 ಕಿಲೋಮೀಟರ್ ದೂರ ಇದ್ದು ಜನರಿಗೆ ತೊಂದರೆ ಆಗ್ತದೆ. ಕೂಡಲೇ ಎಲ್ಲ ಬಸ್ಸುಗಳು ಸುರಪುರ ಬಸ್ ಸ್ಟ್ಯಾಂಡಿಂದ ಹೋಗುವಂತೆ ಆದೇಶ ನೀಡಬೇಕು. ಹಾಗೂ ಸುರಪುರ ಬಸ್ ಸ್ಟ್ಯಾಂಡ್ನಲ್ಲಿ ಫ್ಯಾನ್ ಇರುವುದಿಲ್ಲ, ಲ್ಯಾಟ್ರಿನ್ ಸ್ವಚ್ಛ ಇರುವುದಿಲ್ಲ. ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಗಲೀಜಿದ್ದು ಕೂಡಲೇ ಇವುಗಳನ್ನು ಸ್ವಚ್ಛ ಮಾಡಬೇಕು. ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಸ್ವಚ್ಛತಾ ಕ್ರಮವನ್ನು ಕೈಗೊಳ್ಳಬೇಕು. ಸುರಪುರ ಡಿಪೋ ಮುಂದುಗಡೆ ಯಾವುದೇ ಬೇಡಿಕೆಯನ್ನು ಈಡೇರಿಸದೆ ಹೋದಲ್ಲಿ ಸುರಪುರದ ಡಿಪೋದ ಮುಂದೆ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳುತ್ತೇವೆ ಎಂದು ಈ ಮೂಲಕ ತಮ್ಮಲ್ಲಿ ಎಚ್ಚರಿಕೆಯನ್ನು ನೀಡಿದೆ. ಜೊತೆಗೆ ತಿಂತಣಿ ಗ್ರಾಮದಲ್ಲಿ ಕೂಡ ಬಸ್ಸುಗಳು ಬೈಪಾಸ್ ಆಗ್ತಾ ಇದ್ದು ಎಲ್ಲ ಬಸ್ಸುಗಳು ತಿಂತಣಿ ಗ್ರಾಮದ ಮೂಲಕ ಹೋಗಲಿಕ್ಕೆ ಕೂಡ ಮನವಿ ಮಾಡ್ತಾ ಇದ್ದೀವಿ.
ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.